ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ದೇ ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ಮೊನ್ನೆ ತಾನೇ ಜಸ್ಕಾಮ್ನ ಒಂದು ರಿಸಲ್ಟು ಆಲ್ರೆಡಿ ಬಂದಿದೆ. ಈಗ ನೆಕ್ಸ್ಟ್ ಉಳಿದಿರುವಂಥದ್ದು ಜಸ್ಕಾಮ್ ರಿಸಲ್ಟು. ಅದೇ ರೀತಿಯಾಗಿ ನೆಕ್ಸ್ಟು ಈಗ ಜಸ್ಕಾಮಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ಅವರ ಒಂದು ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಏನಿರುತ್ತೆ ಇವೆಲ್ಲದರ ಬಗ್ಗೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಆನಂತರ ಏನಾದರೂ ಡೌಟ್ ಇದ್ದರೆ ಮಾತ್ರ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ನ ತೆಗೆದುಕೊಳ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಜಸ್ಕಾಮ್ನ ರಿಸಲ್ಟು ಬಂತು. ಅದರಲ್ಲಿ ಸರಿಸುಮಾರು 140ಕ್ಕೂ ಅಧಿಕ ಅಭ್ಯರ್ಥಿಗಳು ಆಯ್ಕೆಗಿದ್ದಾರೆ. ಇಲ್ಲಿ 14-15 ಜನ ಅಭ್ಯರ್ಥಿಗಳ ಬ್ಯಾಕ್ಲಾಗ್ ಹುದ್ದೆಯೂ ಸಹ ಅದು. ಓಕೆ, ಈಗ ನೆಕ್ಸ್ಟ್ ಪ್ರೊಸೆಸ್ ಇರುವಂಥದ್ದು 28/10/2025 ಅಂತಂದರೆ ಇದೇ ತಿಂಗಳ 28ನೇ ತಾರೀಕಿನವರೆಗೆ ಅದರ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ನೀವೇನಾದರೂ ಯಾರಾದರೂ ನಮ್ಮದು ಆಗಿಲ್ಲ ಪರ್ಸೆಂಟೇಜ್ ಅಷ್ಟು ಇದ್ರೂ ಮತ್ತು ನಮ್ಮ ಕ್ಯಾಟಗರಿಯಲ್ಲಿ ನನಗಿಂತ ಕಡಿಮೆ ಪರ್ಸೆಂಟೇಜ್ ಇದ್ದವ್ರದ್ದು ಆಗಿದೆ ಬಟ್ ನಂದು ಆಗಿಲ್ಲ ಅಂತ ಇತ್ತು ಅಂತಂದರೆ ನೀವು ಖಂಡಿತವಾಗಿಯೂ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಖುದ್ದಾಗಿ ನೀವೇ ಒಂದು ಆಫೀಸ್ಗೆ, ಏನೋ ಜಸ್ಕಾಮ್ ಆಫೀಸ್ ಇದೆ ಗುಲ್ಬರ್ಗದಲ್ಲಿ, ನೀವು ಅಲ್ಲಿಗೆ ಹೋಗಿ ಅರ್ಜಿಯನ್ನು ಮತ್ತು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಓಕೆ, ಖುದ್ದಾಗಿ ನೀವೇ ಹೋಗಬೇಕು. ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಇಲ್ಲ. ಇದು 28/10/2025 ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಓಕೆ, ಖುದ್ದಾಗಿ ಹೋದ್ರೇ ಫುಲ್ ಕ್ಲಾರಿಟಿ ಆಗುತ್ತೆ, ಬಟ್ ಇದೇ ರೀತಿಯಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅವರ ಪ್ರೊಸೆಸ್ಸು ಇದಾದ ನಂತರ ನಿಮಗೆ ಮತ್ತೆ ಬರುತ್ತೆ. ಅದರ ಬಗ್ಗೆ ವಿಡಿಯೋನೂ ಮಾಡ್ತೀನಿ ನಾನು. ಅದು ಬಿಟ್ಟಾಗ ಏನಪ್ಪ ಅಂತಂದರೆ ಮಾರ್ಕ್ಸ್ ಕಾರ್ಡು ವೆರಿಫಿಕೇಷನ್ ಮಾಡೋದಿರುತ್ತೆ. ಅದಕ್ಕೆ 200 ರೂಪಾಯಿ ಫೀಸನ್ನು ಕೊಡ್ತಾರೆ, ಅದನ್ನು ಸಹ ಹೇಳ್ತೀನಿ. ಮತ್ತು ಜಸ್ಕಾಮ್ದು ಇದು ತಾತ್ಕಾಲಿಕ ಆಯ್ಕೆಪಟ್ಟಿ. ಓಕೆ, ಹಾಗಂತ ಇದರಲ್ಲಿ ಇದ್ದವರು ಎಲ್ಲರೂ ಸಹ ಆಯ್ಕೆ ಆಗ್ತಾರೆ, ಬಟ್ ಕೆಲವೊಂದು ಸಾರಿ ಹೇಳೋಕ್ಕೆ ಬರೋಲ್ಲ, ಚೇಂಜ್ ಸಹ ಆಗ್ಬೋದು. ಫೈನಲ್ ಲಿಸ್ಟು ಸಹ ಬರ್ತದೆ ಸ್ನೇಹಿತರೆ. ಫೈನಲ್ ಲಿಸ್ಟು ಒಂದು ನವೆಂಬರ್ 10ನೇ ತಾರೀಕು ಆ ಒಂದು ರೇಂಜಲ್ಲಿ ಬರ್ಬೋದು. ನವೆಂಬರ್ 10 ಅಥವಾ 15ನೇ ತಾರೀಕಿನ ಒಳಗಡೆ ಫೈನಲ್ ಲಿಸ್ಟ್ ಬರ್ತದೆ. ಈ ಒಂದು ಜಸ್ಕಾಮ್ನ ಒಂದು ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಪ್ರಕಟಗೊಳಿಸ್ತಾರೆ. ಅದರಲ್ಲಿದ್ದವರೆಲ್ಲರೂ ಸಹ ಆಯ್ಕೆ ಆದಂತೆ. ಬಟ್ ಅಲ್ಲಿ ಅದಾದ ನಂತರ ನಿಮ್ಗೇನು ಮಾಡ್ತಾರೆ ಅಂತಂತಂದರೆ ಮತ್ತೆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ನ ಮಾಡಿಸ್ತಾರೆ. ಆ ನಂತರ ನಿಮಗೆ ಮತ್ತೆ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಅಂತ ನಿಮಗೆ ಮೆಸೇಜು ಸಹ ಬರ್ತದೆ. ಯಾಕೆ ಸಿಂಧುತ್ವ ಯಾರು ಮಾಡಿಸ್ಬೇಕು ಎಂಬುದನ್ನು ವಿಡಿಯೋನೂ ಮಾಡಿದ್ದೀನಿ. 2-3 ವಿಡಿಯೋಗಳಿವೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ, ಅಲ್ಲಿ ಸಹ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈ ರೀತಿ ವೆರಿಫೈ ಆದ ನಂತರ ನಿಮಗೆ ಪ್ರತಿಯೊಬ್ಬರಿಗೂ ಸಹ ಲೆಟರ್ ಬರುತ್ತೆ. ಅಂತಂದರೆ ರಿಸರ್ವೇಷನಲ್ಲಿ ನೀವು ಸೆಲೆಕ್ಟ್ ಆಗಿದ್ದರೆ ಅವುಗಳನ್ನ ಸಹ ನಿಮ್ಮ ಜಿಲ್ಲಾಧಿಕಾರಿಗಳಲ್ಲಿ ವೆರಿಫೈನ ಮಾಡಿಸಿ ನೆಕ್ಸ್ಟ್ ನಿಮಗೆ ಕೌನ್ಸ್ಲಿಂಗ್ ಇರುತ್ತೆ. ಕೌನ್ಸ್ಲಿಂಗ್ ಡೇಟ್ ಬಿಟ್ಟಾಗೂ ಸಹ ನಾನು ಹೇಳ್ತೀನಿ. ಕೌನ್ಸ್ಲಿಂಗಲ್ಲಿ ಅದಾದ ನಂತರ ನಿಮಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಓಕೆ, ಇದು ನೆಕ್ಸ್ಟ್ ಪ್ರೊಸೆಸ್ಸು ಜಸ್ಕಾಮ್ ಅವರಿಗೆ ಇರುವಂಥದ್ದು. ಓಕೆ, ಇನ್ನು ಜಸ್ಕಾಮ್ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತಂತಂದರೆ ಜಸ್ಕಾಮ್ದು ಸಹ ಈ ಒಂದು ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಎಲ್ಲರೂ ಸಹ ವೇಟ್ ಮಾಡಿ. ಯಾವಾಗಾದರೂ ಬರ್ಬೋದು, ಎಕ್ಸ್ಪೆಕ್ಟ್ ಅಂತ ಮಾಡೋಕ್ಕಾಗಲ್ಲ, ಯಾವಾಗಾದರೂ ಬರ್ಬೋದು. ಬಟ್ ಜಸ್ಕಾಮ್ ಅವ್ರಿಗೆ ಕಾಲನ್ನು ಮಾಡಿ ನಾನು ಸಹ ಕಾಲ್ ಮಾಡ್ತೀನಿ. ಬಟ್ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ದೀಪಾವಳಿ ಇರುವ ಕಾರಣಕ್ಕಾಗಿ ಒಂದು ಕಾಲನ್ನು ರಿಸೀವ್ ಮಾಡದೇ ಸಹ ಇರ್ಬೋದು. ಕನೆಕ್ಟ್ ಆದರೆ ನೀವು ಏನಾದರೂ ಎಂಬುದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿ. ನಾನು ಗುರುವಾರ ಆವತ್ತು ಅಥವಾ ಆ ನಂತರ ನಾನು ಜಸ್ಕಾಮ್ ಅವರಿಗೆ ಕಾಲನ್ನು ಮಾಡ್ತೀನಿ. ರಿಸೀವ್ ಮಾಡಿದರೆ ಅದರ ಬಗ್ಗೆ ಇನ್ಫಾರ್ಮೇಷನ್ನು ಸಹ ನಾನು ಶೇರ್ ಮಾಡ್ತೀನಿ. ಓಕೆ, ಏನಾದರೂ ಅಪ್ಡೇಟ್ ಸಿಕ್ಕರೆ ಮಾತ್ರ ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಸಹ ವೀಡಿಯೋವನ್ನು ಮಾಡೋದಿಲ್ಲ. ಜಸ್ಕಾಮ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಇದ್ರ ಬಗ್ಗೆ ಆಗಿರ್ಬೋದು. ಓಕೆ, ನೆಕ್ಸ್ಟ್ ನಿಮಗೆ ಜಸ್ಕಾಮ್ ಬಗ್ಗೆ ಯಾವುದಾದ್ರೂ ಏನಾದರೂ ಗೊಂದಲಗಳಿದ್ದರೆ ಅವುಗಳನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.